2025 ನ್ಯೂ ಇಯರ್ ಕನ್ನಡದ್ದೇ ಪಾರ್ಟಿ ಸಾಂಗ್ ಬೇಕಾ? ಹಾಗಾದ್ರೆ ವೇಟ್, ಕಾಟನ್ ಕ್ಯಾಂಡಿ ಈಸ್ ಆನ್ ದ ವೇ. ಕನ್ನಡದ ಹೆಮ್ಮೆಯ ಗಾಯಕ, ಲಿರಿಸಿಸ್ಟ್, ಮ್ಯೂಸಿಕ್ ಕಂಪೋಸರ್ ಹಾಗೂ ರ್ಯಾಪರ್ ಅಂದ್ರೆ ನೆನಪಾಗೋದೆ ರ್ಯಾಪರ್ ಚಂದನ್ ಶೆಟ್ಟಿ. ಈ ಹೆಸರು ಕೇಳಿದ್ರೆ ಯಾರಿಗೋ ಗೊತ್ತೋ ಗೊತ್ತಿಲ್ದಂಗೆ ಕೈಕಾಲು ಡ್ಯಾನ್ಸ್ ಮಾಡಕ್ ಶುರು ಮಾಡ್ಬಿಡುತ್ತೆ. ಯಾಕಂತ ಹೇಳಿದ್ರೆ ಆ ರೀತಿಯ ಒಂದು ರ್ಯಾಪ್ ಸಾಂಗ್ಗಳನ್ನ ಇವ್ರು ಕೊಟ್ಟಿದ್ದಾರೆ. 2011ರಿಂದಲೂ ಒಂದಷ್ಟು ರ್ಯಾಪ್ ಸಾಂಗ್ಗಳನ್ನ ಇವ್ರು ಕೊಟ್ಟರು, ಎಲ್ಲರೂ ಮಸ್ತಿ ಮಾಡಿದ್ರು. ಜೊತೆಗೆ ಪಾರ್ಟಿ ಅಂತ ಬಂದಾಗ ಕನ್ನಡದ್ದು ಹಾಡುಗಳು ಇದೇ ಬೇಕು ಅಂತ ಕೇಳಿ ಅಲ್ಲಿ ಪ್ಲೇ ಮಾಡಿಸ್ಕೊಂಡವರು ಉಂಟು. ಎಲ್ಲೋ ಒಂದ್ ಕಡೆ ಇತ್ತೀಚೆಗೆ ಚಂದನ್ ಶೆಟ್ಟಿ ಅವರು ವೈಯಕ್ತಿಕ ಬದುಕಿನಿಂದ ಡಿಸ್ಟರ್ಬ್ ಆಗಿದ್ರು. ಆದ್ರೆ ಈಗ ಹೊಸ ಹುರುಪಿನಿಂದ ಪುಟಿದೇಳ್ತಿದ್ದಾರೆ. ಅದುವೇ ಒಂದು ಹೊಸ ಪ್ರಾಜೆಕ್ಟ್ನಿಂದ ಅದಕ್ಕೆ ಮುಹೂರ್ತ ಸಹ ಫಿಕ್ಸ್ ಮಾಡಿದ್ದಾರೆ. ನಾನು ಆಗಲೇ ಹೇಳಿದೆ, ಒಂದು ಪಾರ್ಟಿ ಸಾಂಗ್ ನ್ಯೂ ಇಯರ್ ಬರ್ತಾ ಇದೆ, ಕನ್ನಡದ್ದೇ ಸಾಂಗ್ ಬೇಕು ಅಂತಿರೋರು ಚಂದನ್ ಶೆಟ್ಟಿ ಅವರ ಒಂದು ಸಾಂಗ್ಗೆ ವೆಯ್ಟ್ ಮಾಡಲೇಬೇಕು. ಮುಹೂರ್ತ ಕೂಡ ಫಿಕ್ಸ್ ಮಾಡಿದ್ದಾರೆ. ಅದುವೇ ಕಾಟನ್ ಕ್ಯಾಂಡಿ ಅವರದ್ದೇ ಒಂದು ಮ್ಯೂಸಿಕ್ ಆಲ್ಬಮ್ ಸಾಂಗ್ ಡಿಸೆಂಬರ್ 27. ಈ ಡಿಸೆಂಬರ್ 27ಕ್ಕೆ ಕಾಟನ್ ಕ್ಯಾಂಡಿ ಮ್ಯೂಸಿಕ್ ರಿಲೀಸ್ ಆಗ್ತಾ ಇದೆ. ಎಲ್ಲರೂ ಅದು ಸಾಂಗ್ನ ಕೇಳಿ ಎಂಜಾಯ್ ಮಾಡಬಹುದು. ಈಗಾಗಲೇ ಒಂದು ಟೀಸರ್, ಅದರ ಝಲಕ್ ನೀವು ನೋಡಿರಬಹುದು. ಕಸ ಗೂಡಿಸೋರಿಂದ ಹಿಡಿದು, ಪೆಟ್ರೋಲ್ ಪಂಪ್ನಲ್ಲಿ ಕೆಲಸ ಮಾಡೋರಿಂದ ಹಿಡಿದು, ಆಟೋ ರಿಕ್ಷಾ ಓಡಿಸುವವರು, ಹೂ ಮಾರೋರು, ಸ್ಕೂಲ್ಗೆ ಹೋಗೋ ಮಕ್ಕಳಿಂದ ಹಿಡಿದು ಆಗಸದತ್ತ ಮುಖ ಮಾಡಿ ಕಾಟನ್ ಕ್ಯಾಂಡಿ ನೋಡುವಂತಹ ಟೀಸರ್ ಇದಾಗಿದೆ. ಟೀಸರ್ನಲ್ಲೇ ಒಂದು ಝಲಕ್ನಲ್ಲೇ ಇಷ್ಟೊಂದು ಆಕ್ಟಿವ್ ಅಂದರೆ ಕ್ರಿಯೇಟಿವ್ ಆಗಿ ಮಾಡಿರುವಂತಹ ಚಂದನ್ ಶೆಟ್ಟಿ ಅವರು ಇನ್ನು ಸಾಂಗ್ನ ಎಷ್ಟು ವಿಭಿನ್ನವಾಗಿ ತಗೊಂಡು ಬಂದಿರಬಹುದು. ಈಗಾಗಲೇ 3 ಪೈಕಿಗೆ ಟಕೀಲಾ, ಪಾರ್ಟಿ ಫ್ರೀಕ್, ಇನ್ನು ಪಾರ್ಟಿ ಆಂಥಮ್ ಸಾಂಗ್ಗಳನ್ನ ಇವ್ರು ಕೊಟ್ಟಿದ್ದಾರೆ. ಇನ್ನು 2025ಕ್ಕೆ ಪಾರ್ಟಿ ಸಾಂಗ್ ಇನ್ಯಾವ ರೀತಿ ಮ್ಯೂಸಿಕ್ ಇವ್ರು ಕಂಪೋಸ್ ಮಾಡಿರ್ತಾರೆ ಅಂತಹ ಕುತೂಹಲ ಖಂಡಿತವಾಗ್ಲೂ ಎಲ್ರಿಗೂ ಇರುತ್ತೆ. ಚಂದನ್ ಶೆಟ್ಟಿ ಹಾಡು ಹಾಡ್ತಾರೆ, ಮ್ಯೂಸಿಕ್ಕು ಕಂಪೋಸ್ ಮಾಡ್ತಾರೆ. ಅವರ ಲಿರಿಕ್ಸ್ ಅಂತೂ ಈಗಿನ ಜನ್ರೇಷನ್ಗೆ, ಜನ್ಸಿ ಏನಿದೆ ಆಪ್ಟ್ ಆಗುವಂಥ ಸಾಂಗ್ಗಳನ್ನು ಅವ್ರು ಕೊಡ್ತಾರೆ. ಅದರಲ್ಲೂ ಅವರು ಮ್ಯೂಸಿಕ್ ಕೇಳ್ತಿದ್ರೆ ಎಲ್ಲೋ ಪಾರ್ಟಿಯ ಒಂದು ವೆಸ್ಟರ್ನ್ ಕಲ್ಚರ್ಗೆ ನಾವು ಆಪ್ಟ್ ಆಗಿಬಿಡ್ತೀವಿ ಅನ್ನೋ ರೀತಿನೇ ಅವರು ಕೊಡುವಂತಹದ್ದು ಒಂದು ಕುತೂಹಲ ಎಲ್ರಿಗೂ ಈಗಾಗಲೇ ಕಾಟನ್ ಕ್ಯಾಂಡಿಯಿಂದ ಕುತೂಹಲ ಮಾಡಿದ್ದು. ಸದ್ಯಕ್ಕೆ ಎಲ್ಲರೂ ವೆಯ್ಟ್ ಮಾಡೋಣ 2025ಕ್ಕೆ ಯಾವ ರೀತಿ ಸಾಂಗ್ನ ಇವರು ನಮಗೆ ಕೊಡ್ತಾರೆ, ನಾವು ಪಬ್ಗಳಲ್ಲಿ ಹಾಕ್ಕೊಂಡು ಈ ಸಾಂಗ್ನ ಪ್ಲೇ ಮಾಡಿ ಡ್ಯಾನ್ಸ್ ಮಾಡಬಹುದಾ ಅನ್ನುವಂಥ ಸಾಂಗ್ನ ಇವ್ರು ಕೊಡ್ತಾರಾ ಅನ್ನುವಂಥ ಪ್ರಶ್ನೆ ಇದೆ. ಅದಕ್ಕೆ ಉತ್ತರ ಡಿಸೆಂಬರ್ 27ಕ್ಕೆ ಸಿಗುತ್ತೆ.